ಕಾಂಗ್ರೆಸ್ನ ಸಮಾವೇಶ ಕ್ಯಾಮ್ರಲ್ಲಿ ಎರಡೂ ಗೊತ್ತಿರಪ್ಪ ನಿಲ್ಸಿಲ್ಲ. ಯಾವ ಒಂದು ಉದ್ದೇಶದಿಂದ ಅವರು ಸಮಾವೇಶ ಮಾಡಿದರೆ ಆ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥ ಇದು ಅಂತ ಹೇಳ್ಬೋದು. ಬಹುಶಃ ಮೂರು ಗೆದ್ದಿದ್ದೀವಿ ಅಂತ ಒಂದು ಹರ್ಷ ಉದ್ಗಾರದಿಂದ ಮಾಡಿರ್ಬೋದು ಅಂತ ನನಗೆ ಅನಿಸುತ್ತೆ. ಮಾತಾಡಲಿ ಆ ಸಮಯದಲ್ಲಿ ನಾನು ಮಾಧ್ಯಮದಲ್ಲಿ ಕೇಳ್ಪಟ್ಟೆ, ನಿಮ್ಮ ಬಾಯಲ್ಲಿ ಕೇಳ್ಪಟ್ಟೆ, ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಬಹುಶಃ ಇವತ್ತು ಇತಿಹಾಸದಲ್ಲಿ ವಿರೋಧ ಪಕ್ಷದಿಂದ ಆಡಳಿತ ಪಕ್ಷಕ್ಕೆ ಮಾತಾಡೋದು ನೋಡಿದ್ದೀವಿ. ಆಡಳಿತ ಪಕ್ಷ ನಾನೇನಾದ್ರು ಬೀಗಿ ಇವತ್ತು ಮಾತಾಡ್ತಕ್ಕಂಥ ಸನ್ನಿವೇಶ ಇವತ್ತು ಉದ್ಭವ ಆಗಿದೆ. ಸೊ ಅದರಿಂದ ಮುಂದಿನ ದಿವಸ ಎಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೆ ನನಗೆ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ನಾನು ಯಾಕಂದರೆ ಗೆದ್ದವ್ರು ಮಾತಾಡಿದ್ದಾರೆ, ಸಮಯ ಬಂದಾಗ ಇವರು ಕೂಡ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಸರ್? ಅಲ್ಲ, ದೇವೇಗೌಡರು ಒಕ್ಕಲಿಗರ ನಾಯಕನ ಬೆಳೆಸಲ್ಲ, ಎಲ್ಲ ತುಳಿತಾ ಇದ್ದಾರೆ, ಯಾರನ್ನು ಬೆಳೆಸಿದ್ದಾರೆ ಒಂದು ಉದಾಹರಣೆ ತೋರಿಸಿ ಅಂತ. ಇಲ್ಲ, OBC ಮತ್ತು ಮೀಸಲಾತಿ ಬಗ್ಗೆ ಕೇಳಿದ್ರೆ ನಾನು ಹೇಳ್ಕೊಳ್ಳೆ ಆಯ್ತಲ್ವಾ, ಬೆಳೆಸಿದಾರೆಲ್ಲ. ಬಹುಶಃ ಇದಕ್ಕೆ ಸರಿಯಾದ ಉತ್ತರ ಯಾರಾದರೂ ಒಕ್ಕಲಿನಾಗನೇ ಕೊಡಬೇಕು, ಯಾಕಂದ್ರೆ ಬೆಳೆಸಿದವರು ಇಲ್ಲ ಅನ್ನೋದಕ್ಕೆ ಕೊಡಬೇಕು. ಬಹುಶಃ ಇಡೀ ಕಾಂಗ್ರೆಸ್ ಇರ್ತಕ್ಕಂಥ ಅರ್ಧ ಫ್ಯಾಕ್ಟ್ರಿ ದೇವೇಗೌಡ ಫ್ಯಾಕ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಡೀ ಅರ್ಧ ಫ್ಯಾಕ್ಟ್ರಿ ಅಲ್ಲಿ BJPಯಲ್ಲಿ ಕೂಡ ಅರ್ಧ ಫ್ಯಾಕ್ಟ್ರಿ ಕೂಡ ಈ ಬೊಮ್ಮಾಯಿ ಇರ್ಬೋದು, ಇವತ್ತು ಎಲ್ಲ ಇರ್ಬೋದು, ಎಲ್ಲ ಫ್ಯಾಕ್ಟ್ರಿ ಕೂಡ ಇವತ್ತು ಅದೇ ಗಳಿಗೆಯಿಂದ ಬಂದಿರ್ತಕ್ಕಂಥದ್ದು. ಬಹುಶಃ ಯಾವ ಉದ್ದೇಶದಿಂದ ಅವ್ರು ಹೇಳಿದ್ರು ಅನ್ನೋದಕ್ಕೆ ನನಗೆ ಅರ್ಥ ಆಗ್ತಿಲ್ಲ. ಇವತ್ತು ಬಹುಶಃ ಅದು ನನ್ನ ಒಂದು ವೈಯಕ್ತಿಕ ಆರೋಪ ನೋಡಿದ್ರೆ ಇದು ನನಗೆ ಸುಳ್ಳು ಅನಿಸುತ್ತೆ. ಯಾಕೆ ನಮ್ಮನ್ನು ಬೆಳೆಸಿಲ್ಲ ಅಂತ ನಾವು ಓದಾಡ್ತಾ ಇದ್ದೀವಿ, ನೋಡಿದ್ರೆ ನೀವು ಒಕ್ಕಲು ಬೆಳೆಸಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಬಹುಶಃ ಇದೊಂಥರ ಹಾಸ್ಯಾಸ್ಪದವಾಗಿದೆ. ಬೆಳೆಸೋಕೆ ಬಿಡೋದಿಲ್ಲ ಅಂತ ಹೇಳಿ ಅದು ಮುಂದಿನ ದಿವಸದಲ್ಲಿ ಬಹುಶಃ ಅದಕ್ಕೆ ಯಾವುದು ಉತ್ತರ ಕೊಡ್ತಾರೆ, ದೇವೇಗೌಡ ಸಾಹೇಬರು ಉತ್ತರ ಕೊಡಬೇಕು, ಕುಮಾರಣ್ಣ ಉತ್ತರ ಕೊಡಬೇಕು. ಸೊ ನನಗಂತ ಮಟ್ಟಿಗೆ ಆ ಮಟ್ಟಿಗೆ ನನಗೇನು ಕಾಣಿಸ್ತಾ ಇಲ್ಲ ಆಯ್ತಲ್ವಾ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇಡೀ ಫ್ಯಾಕ್ಟ್ರಿ ಇಡೀ ಒಕ್ಕಲ ಸಂಘ ಸಮೂಹವನ್ನು ಹುಟ್ಟಾಕಿರ್ತಕ್ಕಂಥ ಸಮಸ್ಯೆ ಯಾವುದಾದ್ರೂ ಇದ್ದರೆ ಅದು JDS ಸಮಸ್ಯೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅದನ್ನು ಖಂಡಿಸ್ತೀವಿ ಅಂತ ನಾವು ಹೇಳ್ಬೋದು. ಇದೇ ಮೊದಲನೇ ಬಾರಿ ಹಾಸನದಲ್ಲಿ ಇಷ್ಟು ದೊಡ್ಡ ಸಮಾವೇಶ ಅಂತ CM ಹೇಳ್ತಾರೆ. ಹೌದು, ಕಾಂಗ್ರೆಸ್ ಹೌದು ಇತಿಹಾಸ ನಾನು ಒಪ್ಕೊಂತಿದ್ದೆ. ಇತಿಹಾಸದಲ್ಲೇ ಕಾಂಗ್ರೆಸ್ ಸಮಾವೇಶ ಇಷ್ಟು ದೊಡ್ಡ ಮಾಡಿರೋದು ಹಾಸನದಲ್ಲೇ. ಬಟ್ ಹಾಸನದವ್ರು ಜನ ಅಲ್ಲ, ಅವೆಲ್ಲ ಹಾಸನದವ್ರ ಜನ ಅಲ್ಲ, ಅದು OBC ಜನ. ಕರ್ನಾಟಕ ರಾಜ್ಯದಿಂದ 6 ಜಿಲ್ಲೆಯಿಂದ ಬಂದಿರತಕ್ಕಂಥ ಜನ ಆಯ್ತಲ್ವಾ. ನೀವು ಹಾಸನದವರೇ ಸೇರಿಸ್ಬಿಟ್ಟು ಹಾಸನದವ್ರು ಕೊಡ್ತಿಟ್ಟಿದ್ರೆ ಇದು ಮಾತ್ರ ಒಪ್ಕೊಂಬೋದಿತ್ತು ಖಂಡಿತವಾಗ್ಲೂ. ಅದು ಮುಂದಿನ ದಿವಸದಲ್ಲಿ ನೋಡಬೇಕಾಗುತ್ತೆ. ಅಂದರೆ ಹಾಸನದಲ್ಲಿ ಗೌಡ್ರ ಫ್ಯಾಮಿಲಿದು ಹವಾ ಅಲ್ಲ, ಖಂಡಿತವಾಗ್ಲೂ ಯಾರಿಗೆ ಏನು ಹವಾ ಇರಬೇಕೋ ಅದು ಹವಾ ಇದ್ದೇ ಇರ್ತದೆ. ಅದು ನನ್ನ ಗಲ್ಲಿಗೆ ನಾನು ಇರುವ ಆ ಗಲ್ಲಿಗೆ ಯಾವುದೇ ಒಂದು ಹಿಂದಿಯಲ್ಲಿ ಒಂದು ಹೇಳ್ತಾರಲ್ಲ, ನಮ್ಮ ಗಲ್ಲಿಗೆ ನಮ್ಮದೇ ಅಮರ ಕುತ್ತ ಅಂತ ಹೇಳ್ತಾರಲ್ಲ, ಅವರವ್ರ ಗಲ್ಲಿಗೆ ಅವರವರೇ ಹೀರೋಗಳಾಗಿರ್ತಾರೆ. ಬೇರೆ ಗಲ್ಲೆಲ್ಲ ಅವ್ರು ಜನ ತರ್ಕೊಂಡು ತೊಡತಕ್ಕಂಥ ಅವಕಾಶಗಳು ತೋರಿಸ್ತಾ ಇದ್ದಾರೆ. ಮುಂದಿನ ದಿವಸ ಈ ಪಕ್ಷ ಕೂಡ ಏನು ಮಾಡುತ್ತೆ ಅನ್ನೋದು ಸರಿ ಉತ್ತರ ಕಾಪಾಡಬೇಕು. JDS ಅಲ್ಲಿ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ 2028. ಈಗ ನೆಕ್ಸ್ಟ್ 28ಕ್ಕೂ ನಾನೇ ಗೆಲ್ತೀನಿ ಅಂತ ಹೇಳ್ತಾ ಇದ್ವಿ. ಅಭಿವೃದ್ಧಿ ಮಾಡ್ರೆ ಗೆಲ್ತೀನಿ ಅಂತ ಕಳಿಸ್ತಾರೆ. ಜನ ಅಭಿವೃದ್ಧಿಗೋಸ್ಕರ ಶಾಸಕರು ಮಾಡಿದ್ದಾರೆ. ಬಹುಶಃ ನೀವು ಕೂಡ ಈ ಗ್ಯಾರಂಟಿನ ಬಿಟ್ಟು ಎಲ್ಲ ಶಾಸಕರನ್ನು ಒಗ್ಗಟ್ಟು ತಗೊಂಡು ಎಲ್ಲ ಅನುದಾನ ಕೊಟ್ಟರೆ ಖಂಡಿತವಾಗಿ ಗೆಲ್ಲೋ ಚಾನ್ಸು ಇದೆ. ನೀವು ಗ್ಯಾರಂಟಿ ಅನ್ಕೊಂಡು ಹೋಗ್ತಿದ್ರೆ ಖಂಡಿತವಾಗ್ಲೂ ಇವತ್ತೇನು 1,05,000 ಕೋಟಿ ಸಾಲ ಮಾಡಿದಿರಿ ಒಂದು ವರ್ಷಕ್ಕೆ, ಬಹುಶಃ 5 ವರ್ಷಕ್ಕೆ 5 ಲಕ್ಷ ಕೋಟಿ ಸಾಲ ಮಾಡ್ತಕ್ಕಂಥ ಯಾವುದೇ ಸಂದೇಹ ಕೂಡ ಇಲ್ಲ ಅದಲ್ವಾ. ಒಬ್ಬ ಶಾಸಕನಾಗಿ ನಾನು ಹೇಳ್ತೀನಿ, ಬಹುಶಃ ಈ ಗ್ಯಾರಂಟಿಗಳನ್ನು ಬಿಟ್ಟು ಜನ ಕಡೆ ನೀವು ಕಣ್ತಿರಿ ನೋಡಿದ್ರೆ ಬಹುಶಃ ಖಂಡಿತವಾಗ್ಲೂ ಜನ ನಿಮ್ಮನ್ನ ಮೆಚ್ತಾರೆ. JDS ಪಕ್ಷದಲ್ಲಿ ಸಮಾವೇಶದಿಂದ ನೀವು ಇದೇ ಮಾಧ್ಯಮದವರು ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದ ಮೇಲೆ, ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ ಹೈ ಲೆವೆಲ್ ಹೋಗಿದ್ದೀರಾ ಅಂತಂದ್ರೆ ಈ ನಿಖಿಲ್ ಇಲಾಖೆ ಸೋತ ತಕ್ಷಣ ಕುಗ್ಗಿದ್ದೀರಾ ಅಂತ ಹೇಳ್ತಾರೆ. ಬಹುಶಃ ಸಮಾವೇಶ ಅಂಥ ಸಮಾವೇಶಗಳನ್ನ ನಾವು 108 ಮಾಡಿಬಿಟ್ಟಿದ್ದೀವಿ. ಮತ್ತು ನಮ್ಮ ಥರ ಸಮಾವೇಶ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಮುಂದಿನ ದಿವಸದಲ್ಲಿ ನೋಡಬೇಕು. ನಾವು ಕೂಡ ದೊಡ್ಡ ಸಮಾವೇಶ ಮಾಡಲಿಕ್ಕೆ 15ನೇ ತಾರೀಕು ಮಾಧ್ಯಮ ಕೇಳ್ಪಟ್ಟೆ. ಇಲ್ಲಿ ತನಕ ಒಬ್ಬ ಶಾಸಕ ನಮಗೇನು ಮಾಹಿತಿ ಬಂದಿಲ್ಲ. ಸೊ 15ನೇ ತಾರೀಕಿನ ಸಮಾವೇಶ ಮಾಡಬೇಕು ಅಂತ ಹೇಳ್ತಾರೆ. ಮಂಡ್ಯದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗಲಿ ಅಂತ ಕೇಳ್ತೀನಿ. ಯಾವುದೇ ಕಾರಣಕ್ಕೂ ZPTPಗೂ ಇದಕ್ಕೆ ಸಂಬಂಧ ಇಲ್ಲ. ಆಗಲಿ ZPTP ಕಾಯ್ತವ್ರು ಜನ, ಅದಲ್ಲ 3 ವರ್ಷದಿಂದ ಎಲೆಕ್ಷನ್ ನಡಿಬೇಕಾಯ್ತು, 1 ವರ್ಷದಿಂದ ನಡೆದಿಲ್ಲ ಅಂತ ಕಾಯ್ತವ್ರೆ. ಆದಷ್ಟು ಬೇಗ ಸರ್ಕಾರದವ್ರು BBMP ಎಲೆಕ್ಷನ್ ಮಾಡಬೇಕು, ZPTP ಎಲೆಕ್ಷನ್ ಮಾಡಬೇಕು. ಎಲ್ಲೆಲ್ಲಿ ಶಾಸಕರಿದ್ದಾರೆ ಶಾಸಕರಿಗೆ ಅವರ ಒಂದು ಬೆಂಬಲ ಕೊಡಬೇಕಂತ. ಈಗ ಮಂಡ್ಯದಲ್ಲಿ ಸಮಾವೇಶ ಆಗುತ್ತಲ್ಲ, ಮಂಡ್ಯದವ್ರನ್ನ ಕರೆಸ್ತೀರಾ ಅಂತ ಹೇಳ್ತಾರೆ. ಹೌದು, ಮಂಡ್ಯ ಜಿಲ್ಲಾದವ್ರನ್ನೇ ಸಮಾವೇಶ ಕರೆಸೋದು. ಮಂಡ್ಯ ಒಂದು ಏನು ಎಲ್ಲ ತಾಲೂಕಿನಿಂದ ಸಮಾವೇಶ ಕಳಿಸೋದು, ಅಲ್ಲಿ ಮಾಡೋ ಸಮಾವೇಶ ಸಕ್ಸಸ್ ಆಗೋದು. ಎಲ್ಲೋ ಮಾಡ್ಬಿಟ್ಟು ಎಲ್ಲೆಲ್ಲ ಜನ ತಂದರೆ ಎಲ್ಲಿ ಆಗುತ್ತೆ? ಹೋಗ್ತಾನೆ. ಸೊ ಮಂಡ್ಯದಲ್ಲೇ ಸಕ್ಸಸ್ ಮಾಡಿ ತೋರಿಸ್ತು. ನಂಗೆ ಗೊತ್ತಿಲ್ಲ ಇನ್ನು ಮಂಡ್ಯದಲ್ಲಿ ಫಿಕ್ಸ್ ಆಗಿದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ JDS ಪಕ್ಷದವ್ರು ಕೂಡ ಇನ್ನೂ ಎಚ್ಚೆತ್ತುಕೊಳ್ತಕ್ಕಂಥ ಸಮಯ ಕೂಡ ಬಂದಿದೆ. ಅವತ್ತು ಆತ್ಮಾವಲೋಕನ ಮಾಡ್ತಕ್ಕಂಥ ಸಮಯ ಕೂಡ ಬಂದಿದೆ. ಬಹುಶಃ ನೋಡಬೇಕು ಮುಂದಿನ ದಿವಸ ಕೂಡ ಒಬ್ಬ ಶಾಸಕನ ನಾನು ಕೂಡ ಕಾದು ನೋಡ್ತೇನೆ. ಸರ್, JDS ಪಕ್ಷದಲ್ಲಿ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಕಳೆದ ಚನ್ನಪಟ್ಟಣ ಚುನಾವಣೆ ಆದ ನಂತರ ವರಿಷ್ಠರು ನಿಮ್ಮ ಜೊತೆಗೆ ಸಂಪರ್ಕದಲ್ಲಿಲ್ಲ ಅಂತ ಸರ್. ನನ್ನನ್ನು ಹಾಂ ಸರ್, ಮೂಲೆ ಗುಂಪು ಮಾಡೋದ? ಸಮೃದ್ಧಿ ಮಂಜು ಏಕಾಂಗಿಯಾಗಿ ಬಂದಿರತಕ್ಕಂಥ ವ್ಯಕ್ತಿ, ಏಕಾಂಗಿ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ.
ನನ್ನನ್ನು ಯಾರು ಮೂಲೆ ಗುಂಪು ಮಾಡ್ತಕ್ಕಂಥ ಈ ಪರಿಸ್ಥಿತಿ ಇನ್ನೂ ಬಂದಿಲ್ಲ, ಬರೋಕ್ಕೂ ನಾನು ಬಿಡೋದಿಲ್ಲ, ಆಯ್ತಲ್ವಾ. ನಾನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹಂಗಿಂದ ಬದುಕಿಲ್ಲ, ಬದುಕೋದು ಇಲ್ಲ. ನಾನು ಜನ ನಂಬ್ಕೊಂಡ್ಬಂದಿದ್ದೀನಿ. ಜನ 1,50,000 ಓಟಿಂದ 80 ಸೋಲಿಸಿದ್ದಾರೆ. ಅದೇ ಜನ 30,000 ಓಟಿಂದ ಗೆಲ್ಲಿಸಿದ್ದಾರೆ. ಮುಂದೆ ಅಭಿವೃದ್ಧಿ ಮಾಡೋ ಸಮೃದ್ಧಿ ಮಂದಿನ ಒತ್ತೈತಾರೆ. ಬಿಜೆಪಿ ಮುಂದಿನ ಜಡ್ಪಿ ಚುನಾವಣೆಯಲ್ಲಿ ಹೊಂದಾಣಿಕೆ ಇರುತ್ತಾ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಹೈಕಮಾಂಡ್ಗೆ ಜನಕ್ಕೆ ಬಿಟ್ಟಿರ್ತಕ್ಕಂಥ ವಿಷಯ. ಮುಂದಿನ ದಿವಸ ಹಿಂಗೆ ಇರುತ್ತಾ, ಮುಂದೆ ಹೋಗುತ್ತಾ ಅನ್ನೋದು ಬರುತ್ತೆ. ಬಹುಶಃ ನನ್ನ ಮಟ್ಟಿಗೆ ಬಂದಾಗ ಎಲ್ಲರ ಮನೆ ದೋಸೆ ತೂತೆ ಇದೆ. ಇದು ಕಾಂಗ್ರೆಸ್ಸಲ್ಲಿ ಕೂಡ ತೂತೆ ಇದೆ, JDS ಎಲ್ಲ ಕಡೆ ತೂತೆ ಇದೆ. ಮುಂದೆ ಸರಿಪಡಿಸ್ಕೊಂಡ್ರೆ ಜನ ಇವ್ರ ಕೈ ಹಿಡಿತಾರೆ, ಇಲ್ಲಾಂದ್ರೆ ಇಲ್ಲ. ನಿಮ್ಮ ಅಭಿಪ್ರಾಯ ಏನು ಸರ್? ಹೊಂದಾಣಿಕೆ ಆಗಬೇಕಾ? ಅದು ಮುಂದಿನ ದಿವಸದಲ್ಲಿ ನೋಡೋಣ, ಹಿಂಗೆ ಸಾಗುತ್ತೆ ಅನ್ನೋದು ನೋಡೋಣ. ಈ ಎಲ್ಲ ಎಲೆಕ್ಷನ್ ಎಫೆಕ್ಟ್ ಹೇಗಿದೆ ಅಂತ ನೋಡೋಣ. ಮೂರಕ್ಕೆ ಏನು ಸೋತರು ಅನ್ನೋದಕ್ಕೆ ಅಧ್ಯಯನ ಸರ್, ಈಗ ಮಾಡ್ತಾರೆ. ಅದಕ್ಕೆ ಪಾಠ ಕಲಿಬೇಕು. ಅಲ್ಲ ಸರ್, ಉಪಚುನಾವಣೆಯಲ್ಲಿ ಸೋಲೋದಕ್ಕೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಭಿನ್ನಮತನೂ ಒಂದು ಕಾರಣ ಕೂಡ ಹೌದು ಸರ್. ಬಹುಶಃ ಇರ್ಬೋದೇನೋ ಗೊತ್ತಿಲ್ಲ. ಮುಂದೆ 3 ಎಲೆಕ್ಷನ್ ಸೋಲಕ್ಕೆ ನಾವು ಸಿಗ್ಗಾವಿ ಗೆಲ್ತಾರೆ, ಸಂಡೂರು ಕಾಂಗ್ರೆಸ್ ಗೆಲ್ತಾರೆ, ನಾವು ಚನ್ನಪಟ್ಟಣ ನಾವು JDS ಗೆಲ್ತೀವಿ ಅನ್ನೋ ಒಂದು ದೃಷ್ಟಿಯಿಂದ ನೀವು ಕೂಡ ಪೋಲಿಂಗ್ ಕೂಡ ಎಕ್ಸಿಟ್ ಪೋಲಿಂಗ್ ಕೂಡ ಹಂಗೆ ಕೊಟ್ರೆ ಇವತ್ತೆಲ್ಲ ನಮಗೆಲ್ಲ ಉಲ್ಟಾ ಆಯ್ತಲ್ಲ. ಅದಲ್ಲ, ಇದನ್ನ ಈ ಒಂದು ಸೋಲು ದಂಡ ಯಾರು ವಹಿಸ್ಕೊಬೇಕು? ಈ ಸೋಲು ದಂಡ ಮಾನದಂಡ ಯಾರು ವಹಿಸ್ಕೊಬೇಕು? ಮುಂದೆ ಯಾವ ರೀತಿ ನಡ್ಕೊಬೇಕನ್ನೋದು ಒಬ್ಬ ಶಾಸಕರಾಗಿರ್ಬೋದು, ಒಬ್ಬ ಅಧ್ಯಕ್ಷ ಆಗಿರ್ಬೋದು, ಪಕ್ಷದ ನಾಯಕರಾಗಿರ್ಬೋದು. ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದಿನ ಒಂದು ಸೋಲಿಲ್ಲದೆ ಸರ್ದಾರನಾಗಿ ಮುಂದುವರ್ಬೋದು. ಕುಮಾರಸ್ವಾಮಿ ಅವರಿಗೆ ಅಂತ ಬಿಜೆಪಿ ಅವರು ಉಲ್ಲೇಖ ಏನಂತ? ಇರೋ ಜವಾಬ್ದಾರಿ ಉಸ್ತುವಾರಿ ಎಲ್ಲ ಅವರೇ ತಗೊಂಡಿದ್ರಲ್ಲ. ಚನ್ನಪಟ್ಟಣದಲ್ಲಿ ಸಾಕಷ್ಟು ಜವಾಬ್ದಾರಿ ಸೋತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ, ಅದಲ್ವಾ. ಸಾಕಷ್ಟು ಜವಾಬ್ದಾರಿ ತಗೊಂಡು ಉತ್ಸವ ತಗೊಂಡಿರ್ತಾರೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಈ ಅಧ್ಯಯನವನ್ನ ಅದನ್ನ ಸರಿಪಡಿಸ್ಕೊಂಡ್ರೆ ಮುಂದೆ ದೊಡ್ಡ ಮಟ್ಟಿಗೆ ಸಾಗ್ಬೋದು. ಅದೇನೋ ಹೇಳ್ತಾ ಇದ್ರಲ್ಲ, ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ರು ಅಂತ ಹೇಳ್ತಾ ಇದ್ರಲ್ಲ, ಅದು ಭವಿಷ್ಯಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು. ಇದನ್ನು ದಯವಿಟ್ಟು ಅದನ್ನು ಇಲ್ಲಿದು ಮಾಡೋಕ್ಕೆ ಹೋಗ್ಬೇಡಿ. ನನಗೇನು ತೊಂದರೆ ಇಲ್ಲ. ಬಹುಶಃ ನನ್ನನ್ನು ಮೂಲೆ ಗುಂಪು ಮಾಡಿದ್ರೆ ನನಗೇನು ತೊಂದರೆ ಇಲ್ಲ. ಯಾರಿಗಾಗಬೇಕು ಅಂದರೆ ಅವ್ರಿಗಾಗುತ್ತೆ. ಅದು GT ದೇವೇಗೌಡರೇ ಕೇಳಬೇಕು. GT ದೇವೇಗೌಡ ಪಕ್ಷ ಬಿಡ್ತಾರೋ ಇಲ್ಲೋ ಅವ್ರ ವೈಯಕ್ತಿಗೆ ಸಂಬಂಧಪಟ್ಟ ವಿಷಯ. ಸಮೃದ್ಧಿ ಮಂಜುನಾಥ್ ಬಿಡ್ತಾನೋ ಇಲ್ಲ ಅಂದ್ರೆ ಅಲ್ಲ, ಜವಾಬ್ದಾರಿ ಕೊಟ್ಟರೆ ನಾನೊಬ್ಬ ಕಿರಿಯ ಶಾಸಕ, ಅವರೊಬ್ಬ ಹಿರಿಯ ಶಾಸಕ. ನಮಗೆ ಬುದ್ಧಿವಾದ ಅವ್ರು ಹೇಳ್ಕೊಂಡು ನಾವು ಹೋಗಿ ಬುದ್ಧಿವಾದ ಅವ್ರು ಹೇಳೋಕ್ಕಾಗುತ್ತೆ? ಅದಲ್ವಾ. ನನ್ನ ಬಗ್ಗೆ, ನನ್ನ ಕ್ಷೇತ್ರ ಬಗ್ಗೆ ಕೇಳಿ, ನನ್ನ ಜಿಲ್ಲೆ ಬಗ್ಗೆ ಕೇಳೋ ನಾನು ಹೇಳಬಲ್ಲ. ನಾವಿರ್ತಕ್ಕಂಥ 2 ಶಾಸಕರು, ಒಂದು MP. ನಾವು ಒಗ್ಗಟ್ಟಾಗಿದ್ದೀವಿ. ನಾನು ನಮ್ಮ ಶಾಸಕರು MP ಅವರು ಕೂಡ ಒಗ್ಗಟ್ಟಾಗಿದ್ದೀವಿ. ಅಭಿವೃದ್ಧಿಗೋಸ್ಕರ ಫೈಟ್ ಮಾಡ್ತೀವಿ. ಅಲ್ಲ ಸರ್, ಈಗ ಪರಿಶಿಷ್ಟ ಜಾತಿಯಲ್ಲಿ ಒಬ್ಬ ಶಾಸಕರಾಗಿತ್ತು, ತಮ್ಮನ್ನ JDS ಪಕ್ಷ ಉತ್ತಮವಾಗಿ ಬಳಸ್ಕೋಬೋದಾಗಿತ್ತು ಅಂತ ಸರ್ ರಾಜ್ಯ ಮಟ್ಟದಲ್ಲಿ. ಪರಿಶಿಷ್ಟ ಜಾತಿ ಶಾಸಕನ ಉತ್ತಮವಾಗಿ ಬಳಸ್ಕೊಬೇಕೋ ಇಲ್ವೋ ಅನ್ನೋದು ಪಕ್ಷಕ್ಕೆ ಬಿಟ್ಟಿದ್ದ ವಿಷಯ. ನಾವು ಹೋಗಿ ಮೇಲೆ ಎಗರು ಬೀಳಕ್ಕೆ ನಾವು ರೆಡಿ ಇಲ್ಲ, ಅದಲ್ವಾ. ಅದು ಯೂಸ್ ಮಾಡ್ಕೊಳ್ಳೋದು, ಬೆಳೆಸೋದು ಮುಂದಿನ ದಿವಸ ಬಿಟ್ಟಿದ್ದು ಆ ಪಕ್ಷಕ್ಕೆ ಸೀಮಿತವಾದ ವಿಷಯ, ಅದಲ್ಲ. ಒಂದು ಕುಟುಂಬ ಸದಸ್ಯನಾಗಿ, ಕುಟುಂಬ ಯಜಮಾನಾಗಿ ಸದಸ್ಯರು ಹೇಗೆ ನಡ್ಸ್ಕೊಳ್ಬೇಕು, ಯಾವ ಬಟ್ಟೆ ಹಾಕ್ಬೇಕು ಹಬ್ಬಕ್ಕೆ ಅನ್ನೋದು ಅದು ಯಜಮಾನ ಸಂಬಂಧಪಟ್ಟ ವಿಷಯ. ನಾನು ಹೋಗಿ ನನಗೆ ಆ ಬಟ್ಟೆ ಕೊಡು, ಈ ಬಟ್ಟೆ ಕೊಡು, ಆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾನಲ್ಲ, ಅದಲ್ವಾ. ಬಹುಶಃ ಏಕಾಂಗಿಯಾಗಿ ನಾನು ಪಕ್ಷಕ್ಕೆ ಬಂದಿದ್ದೀನಿ, ಏಕಾಂಗಿಯಾಗಿ ದುಡಿದಿದ್ದೀನಿ, ಏಕಾಂಗಿ ಹೋಗ್ತಾ ಇದ್ದೀನಿ. ಮುಂದೆ ದಿವಸ ಪಕ್ಷ ಬಳಸ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಇಲ್ಲಾಂದ್ರೆ ಅವ್ರು ಬಿಟ್ಟಿರ್ತಕ್ಕಂಥ ವಿಷಯ. ಬೇಸರ ಅವ್ರು ಕೇಳಿದ್ರಲ್ಲ, ನಿಮ್ಮನ್ನು ಮೂಲೆ ಗುಂಪು ಮಾಡ್ತೀರಿ ಅಂತ ಕೇಳಿದ್ರಲ್ಲ. ಬಹುಶಃ ನನ್ನ ಕ್ಷೇತ್ರ, ನನ್ನ ಜನ, ನನ್ನ ನಾಯಕರು, ನನ್ನ ಪ್ರೀತಿ ಮಾಡ್ತಕ್ಕಂಥ ಜನನ ನಾನು ಹೋಗ್ತೀನಿ ಹೊರತು ನಾನು ಇನ್ನೊಬ್ರು ಯಾರೋ ಪ್ರೀತಿ ಮಾಡಬೇಕು, ಇನ್ನೊಬ್ರು ಯಾರೋ ಎತ್ಕೊಂಡು ಹೋಗ್ಬೇಕಂತ ನಾನು ಮೊದಲಾಸೆ ಹೋಗತಕ್ಕಂಥ ವ್ಯಕ್ತಿ ನಾನಲ್ಲ. ನಂದೇ ಅಂತ ದಾಟಿ ಸೆಷನ್ ಮಾತಾಡ್ತಾ ಇದ್ದೀನಿ, ನಂದೇ ಅಂತ ಹೋರಾಟ ಇದೆ, ಅದೇ ಹಾದಿಯಲ್ಲಿ ಮುಂದುವರಿತೀನಿ. ಸರ್, ಈಗ ಡಿಲಿಮಿಟೇಷನ್ ಆಗುತ್ತೆ, ಕ್ಷೇತ್ರ ಬದಲಾವಣೆ ಆಗುತ್ತೆ ಅಂತ. ಹಿಂದಿನ ಉದ್ದೇಶ ಅಂತಂದ್ರೆ ಇವತ್ತೇನು 33% ಮಹಿಳಾ ಸಂಘದಿಂದ ಏನು ಮೋದಿಜಿಯವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ, ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ, ಅದು ಹೇಮಗಲ್ ಕ್ಷೇತ್ರ. ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ, ಬಹುಶಃ ಶ್ರೀನಿವಾಸಪುರಕ್ಕೆ ಶಿಫ್ಟ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ವ್ಯಕ್ತಪಡಿಸಿದ್ದೀನಿ. ಕೋರ್ಟ್ ಆಧಾರಿತವಾಗಿ ವ್ಯಕ್ತಪಡಿಸಿದ್ದೀನಿ. ಈಗಾಗಲೇ ಕೂಡ ಶ್ರೀನಿವಾಸಪುರದ ನಂಬರ್ 1 ಇತ್ತು. ಮುಳಬಾಗಿಲಿಗಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರ್ತಕ್ಕಂಥದ್ದು ಶ್ರೀನಿವಾಸಪುರ. ಮತ್ತು ಕೆಲವು ರಾಜಕೀಯ ಷಡ್ಯಂತ್ರದಿಂದ ಕೋರ್ಟ್ನ ಮೊರೆ ಹೋಗಿ ಅದನ್ನ ಮರುಕಳಿಸಿದ್ರು. ಅದು ಈ ಥರ ಆಯಿತು ಅಂತ ಇದನ್ನು ಅಂದರೆ 45 ವರ್ಷಗಳಿಂದನೂ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಹೇಬರು, ನರಸಿಂಹರೆಡ್ಡಿ ಸಾಹೇಬರು ಇವರಿಬ್ಬರು ಬಿಟ್ಟರೆ 3ನೇ ವ್ಯಕ್ತಿ ಯಾರು ಕಾಣಿಸ್ಕೊಂಡೇ ಇಲ್ಲ, ಹೌದಲ್ವಾ. ಸೊ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದ್ ನಿಯಮ ಅಂತ ನಾನು ಹೇಳಿದ್ದೀನಿ. ಇದು ಎಲ್ರಿಗೂ ಆಸೆ ಇರ್ತಕ್ಕ, ನನಗೆ ಆಸೆ ಇರಲ್ವೇ, ಅದಲ್ವಾ. ಎಲ್ರಿಗೂ ಆಸೆ, ನನಗೆ ಆಸೆ ಇರಲ್ವೇ ನನ್ನ ಸ್ವಂತ ಕ್ಷೇತ್ರಕ್ಕೆ ಹೋಗ್ಬೇಕಂತ. ನನ್ನ ತಾಲೂಕು, ಈ ತಾಲೂಕು ಕೂಡ ನನ್ನ ಸ್ವಂತ ಕ್ಷೇತ್ರನೇ. ನನ್ನ ಮಗು ಥರ ನೋಡ್ಕೊಂತಾರೆ ಮುಳಬಾಗ ಕ್ಷೇತ್ರ. ಆ ಕ್ಷೇತ್ರ ಕೂಡ ನನ್ನ ಸ್ವಂತ ಕ್ಷೇತ್ರನೇ. ಮುಂದಿನ ದಿವಸ ಬದಲಾದ್ರೆ ಖಂಡಿತವಾಗಿ ನಾನು ಹೋಗ್ತೀನಿ. ಅದು ನನ್ನ ನಿಯಮ ಹೋಗಲೇಬೇಕು, ಅದಲ್ವಾ. ಸೊ ಆಗೋಂಥ ದಯವಿಟ್ಟು ಮುಂದಿನ ದಿವಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆಗೆ ಒತ್ತು ಕೊಡಬೇಕು, ಅಭಿವೃದ್ಧಿಗೆ ಒತ್ತು ಕೊಡಬೇಕು. ಇವತ್ತು ನೋಡಿ, ಒಂದು ಮಕ್ಕಳ ಆಸ್ಪತ್ರೆ, ಒಂದು ಹೆರಿಗೆ ಆಸ್ಪತ್ರೆನ ಇವತ್ತು ಶಂಕುಸ್ಥಾಪನೆ ಮಾಡ್ಕೊಂಡಿದ್ವಿ.
ಸೊ ಹೈಟೆಕ್ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದ್ವಿ, ಒಳಾಂಗಣ ಕ್ರೀಡಾಂಗಣ. ಒಂದು ಹೈಟೆಕ್ ಇವತ್ತು ಒಂದು 3 ತಿಂಗಳು ತೋರಿಸ್ತೀನಿ, ನಗರವನ್ನು ಹೈಟೆಕ್ ನಗರವನ್ನು ಲೈಟಿಂಗ್ ಮುಖಾಂತರವಾಗಿ ಒಳಪಡಿಸ್ತಾ ಇದ್ದೀನಿ. ನನ್ನ ಕೆಲಸ ಏನು, ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು, ನನ್ನ ಕೆಲಸ ಮಾಡಬೇಕು ಅದಲ್ವಾ. ಇದು ನನ್ನ ಶಾಸಕ, ಇದು ನನ್ನ ಕೆಲಸ, ಇದು ನಾನು ಮಾಡಲೇಬೇಕು ಅದಲ್ವಾ. ಮಾಡದಿದ್ರೆ ಮಾತ್ರ ನೆಕ್ಸ್ಟ್ ವೋಟ್ ಹಾಕ್ತಾರೆ, ಮಾಡಿದ್ರೆ ಮಾತ್ರ ಓಟ್ ಹಾಕ್ತಾರೆ, ಮಾಡಿದ್ರೆ ಹಾಕಲ್ಲ ಆಯ್ತಲ್ವಾ. ಇದು ಜನಕ್ಕೆ ಗೊತ್ತಿದೆ. ಎಂಥ ಮಹಾನ್ ಭಾವರೇ ಉಲ್ಟಾ ಪಲ್ಟಾ ಆಗಿದ್ದಾರೆ. ಇದು ನಾನೇ ಲೆಕ್ಕ. ಥ್ಯಾಂಕ್ ಯು. ಲೇ ರಘು